मेरे प्यारे बच्चों, आप सभी को प्रणाम। और आप सभी को अपना 7वीं कक्षा का तीसरा पाठ है सुनो मेरी कहानी। इस पाठ के लिए हार्दिक स्वागत करती हूँ। अब हम इस पाठ के बारे में थोड़ा जानकारी प्राप्त करेंगे, यानी कि इस पाठ से आपको क्या लाभ है, आपका उद्देश्य क्या, इस पाठ का पढ़ने का उद्देश्य क्या है, ये सभी के बारे में आज हम जानकारी प्राप्त करेंगे। आपका पाठ 3 है सुनो मेरी कहानी। इस पाठ का आशय इस तरह है कि इस पाठ के द्वारा छात्र पेड़ों की उपयोगिता और महत्ता को समझ सकते हैं, साथ ही पेड़ों की रक्षा करने का विचार अपना सकते हैं। इस पाठ से हम छात्र यानी कि आप लोग क्या कर सकते हैं, पेड़ों के बारे में जानकारी प्राप्त कर सकते हैं। पेड़ों से आपको क्या लाभ है, पेड़ों की रक्षा करने से आपको क्या मिलता है, पेड़ों से महत्व क्या है, बिना पेड़ के क्या हो सकता है, ये सभी के बारे में आज आप जानकारी प्राप्त करेंगे। इस पाठ के द्वारा छात्र पेड़ों की उपयोगिता और महत्ता को समझ सकते हैं। ಈ ಒಂದು ಪಾಠದ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮರದ ಗಿಡ ಮರಗಳ ಮಹತ್ವವನ್ನು, ಪರಿಸರದ ಮಹತ್ವವನ್ನು ನಾವು ಈ ಒಂದು ಪಾಠದ ಮೂಲಕ ತಿಳಿದುಕೊಳ್ಳಬಹುದು। और साथ ही पेड़ों की रक्षा करने का विचार अपना सकते हैं। ಈ ಮರ ಗಿಡಗಳನ್ನು ರಕ್ಷಣೆಯನ್ನು ಮಾಡುವ ವಿಚಾರವನ್ನು ಸಹ ನಾವಿಲ್ಲಿ ಈ ಪಾಠದ ಮೂಲಕ ತಿಳಿದುಕೊಳ್ಳಬಹುದಾಗಿದೆ। पहले हम यहाँ पर आपके किताब में एक पेड़ का चित्र दिया गया है। उस पेड़ के चित्र के बारे में अब हम थोड़ा जानकारी प्राप्त करेंगे। ನಿಮ್ಮ ಪಾಠದಲ್ಲಿ ಈ ಚಿತ್ರವನ್ನು, ಮರದ ಚಿತ್ರವನ್ನು ನೀಡಲಾಗಿದೆ। ಆ ಚಿತ್ರದ ಬಗ್ಗೆ ಸ್ವಲ್ಪ ಸಣ್ಣ ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ಳೋಣ। ಯೇ ಹೇ ಫಲ್, ಇದನ್ನು ಹಣ್ಣು ಅಂತ ನಾವು ಕರಿತೀವಿ। ಇಸ್ಕೋ ಕೇತೆ ಹೇ ಪತ್ತ, ಅಂದರೆ ಎಲೆಗಳು ಅಂತ ಅರ್ಥ, ಎಲೆ। वैसे ही इसको कहते हैं तना, ಅಂದರೆ ಕಾಂಡ। यहाँ पर है ಜಡ, ಇದರ ಕೆಳಗಡೆ ಜಡ ಅಂತಂದರೆ ಈ ಬೇರು ಅಂತ ಕರಿತೀವಿ। वैसे ही यहाँ पर है चिड़िया, यानी कि ಈ ಪಕ್ಷಿಗಳ ವಾಸಸ್ಥಾನ ಚಿಡಿಯಾ, ಮರ ಆಗಿದೆ। ಚಿಡಿಯಾಕೋ ಪಕ್ಷಿಗಳು ಅಂತ ನಾವಿಲ್ಲಿ ಕರಿತೀವಿ। ಇವುಗಳ ವಾಸಸ್ಥಾನ ಯಾವುದು? ಮರ, ಹೌದಾ? ಮರಗಳಲ್ಲಿ ಅವು ಗೂಡುಗಳನ್ನು ಕಟ್ಕೊಂಡು ವಾಸವನ್ನು ಮಾಡ್ತವೆ ಮರಗಳಲ್ಲಿ। ತಮ್ಮ यहाँ पर है ना ये चिड़िया के बच्चे, यानी कि ಪಕ್ಷಿಗಳು ತಮ್ಮ ಮಕ್ಕಳನ್ನು ಸಹ ಇಲ್ಲಿ ರಕ್ಷಣೆಯನ್ನು ಮಾಡುತ್ತವೆ। और इस पक्षियों के बच्चे ने घोंसले में है, घोंसला मीन्स ಗೂಡು, ಹೌದಾ? ನೀವು ಆಲ್ರೆಡಿ ಆ ಗೂಡುಗಳನ್ನು ನೋಡಿರ್ತೀರಿ, ಹೌದಾ? ಹಕ್ಕಿಗಳು ಏನು ಮಾಡಿರ್ತವೆ, ಆ ಮರದಲ್ಲಿ ಗೂಡನ್ನು ಕಟ್ಟಿ ಅಲ್ಲಿ ತಮ್ಮ ಮಕ್ಕಳನ್ನು ಸಾಕುತ್ತವೆ। ಇದನ್ನು ನಾವು ಗೂಡು ಅಂತ ಕರಿತೀವಿ। और इसको फल कहते हैं, ये सभी को फल कहते हैं। और इसको पत्ता कहते हैं, इसको तना यानी कि ಕಾಂಡ ಅಂತ, ಇವುಗಳನ್ನು ರೆಂಬೆ, ಕೊಂಬೆಗಳು ಅಂತ ನಾವಿಲ್ಲಿ ಕರಿತೇವೆ। यहाँ पर खरगोश है, यानी कि खरगोश ಅಂದರೆ ಮೊಲ। ऐसे ही यहाँ ये सभी भी घास, यानी कि ಹುಲ್ಲುಗಳು, ಹುಲ್ಲು ಅಂತ ಕರಿತೀವಿ, ಹೌದಾ? ಈಗ ಮರಗಿಡಗಳು ಇದ್ದರೆ ಅಲ್ಲಿ ಹುಲ್ಲುಗಳು ಬೆಳೆದಿರ್ತವೆ, ಹೌದಾ? ಇದನ್ನು ಹುಲ್ಲು ಅಂತ ನಾವಿಲ್ಲಿ ಕರಿತೀವಿ। ये थी आपकी पेड़ की परिचय। इस तरह से पेड़ रहता है और पेड़ से हमको बहुत सारे उपयोगिता है। पेड़ से हमको अच्छे से बहुत शुद्ध ऑक्सीजन भी मिलता है, पेड़ों से हमको छाया मिलती है, और पेड़ों से हमको बारिश भी आती है। और पेड़ों ने क्या करते हैं, जो
जो CO2 यानी कि इंगालದ ಡೈಆಕ್ಸೈಡ್ को अपनाकर हमको ಶುದ್ಧ ಆಕ್ಸಿಜನ್ ದೇತೆ ಹೈ. ಈ ಒಂದು ಮರಗಿಡಗಳಿಂದ ನಮಗೆ ಸಾಕಷ್ಟು ಉಪಯೋಗಗಳಿವೆ ಹೌದಾ. ಮರಗಿಡಗಳು ನಮಗೆ ಹಣ್ಣುಗಳನ್ನು ಕೊಡುತ್ತವೆ, ಅದರ ಜೊತೆ ಶುದ್ಧ ಆಕ್ಸಿಜನ್ ಕೊಡ್ತವೆ. ನಾವೇನು ಈ ಒಂದು ಉಸಿರಾಡುತ್ತೇವಲ್ಲ, ಶುದ್ಧವಾದ ಆಕ್ಸಿಜನನ್ನು ಸಹ ನಮಗೆ ಕೊಡುತ್ತವೆ. ಅದರ ಜೊತೆಗೆ ಈ ಒಂದು ಮರಗಳು ನಮ್ಮನ್ನು ಹಣ್ಣುಗಳನ್ನು, ಹೂವುಗಳನ್ನು, ಜೊತೆಗೆ ಮಳೆಯನ್ನು ಸಹ ತರಿಸುತ್ತವೆ. ಮರಗಳು ಮಳೆಯನ್ನು ಸಹ ತರಿಸುತ್ತವೆ. ಈ ಒಂದು ಮರಗಳು ಮೋಡಗಳನ್ನು ಸೆಳೆದುಕೊಂಡು ಶುದ್ಧವಾದ ಒಂದು ಮಳೆಯನ್ನು ಸಹ ಮರಗಳು ತರಿಸುತ್ತವೆ. ಅದರ ಜೊತೆಗೆ ನಮಗೆ ಸಾಕಷ್ಟು ಉಪಯೋಗಗಳು, ಮರಗಳಿಂದ ನಮಗೆ ನೆರಳು ಸಹ ಸಿಗುತ್ತೆ. ಅದೇ ರೀತಿ ನಾವು ಒಂದು ಸಲ ಏನಾದರೂ ದಣಿದುಕೊಂಡು ಬಂದು ಮರದ ಒಂದು ಕೆಳಗಡೆ ಹೋಗಿ ಕುಳಿತಿದಾಗ ನಮ್ಮ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತೆ, ಆನಂದವನ್ನು ಸಹ ತರುತ್ತೆ. ಹೀಗಾಗಿ ನಾವೇನು ಮಾಡಬೇಕು, ಮರಗಳನ್ನು ರಕ್ಷಣೆಯನ್ನು ನಾವು ಮಾಡಬೇಕು, ಪರಿಸರವನ್ನು ನಾವು ಬೆಳೆಸಬೇಕು, ಉಳಿಸಬೇಕು ಅನ್ನೋದು ಈ ಒಂದು ಪಾಠದ ಒಂದು ಆಶಯವಾಗಿದೆ. अब हम इस पाठ को आगे बढ़कर पढ़ते हैं. यहाँ पर पेड़ बच्चों को बुलाता है. किस तरह से बुलाता है? आओ बच्चों, मेरी छाया में आकर खेलो. तुम्हें देखकर मुझे प्रसन्नता होती है. ಬನ್ನಿ ಮಕ್ಕಳೇ, ನೀವು ನನ್ನ ಈ ಒಂದು ಛಾಯಾ ಅಂದರೆ ಛಾಯಾ यहाँ पर है ना ಛಾಯಾ ಏನಕ್ಕೆ ನೆರಳು. ಛಾಯಾ ಅಂದರೆ ನಾವು ನೆರಳು ಅಂತ ಹೇಳ್ತೀವಿ. ಮೇರಿ ಛಾಯಾ ಮೇ ಆಕರ್ ಅಂದರೆ ಬಂದು ಆಟವಾಡಿ, ನನ್ನ ಒಂದು ನೆರಳಿನಲ್ಲಿ ಬಂದು ನೀವು ಆಟವನ್ನು ಆಡಿ ಅಂತೇಳಿ ಮರ ಏನು ಮಾಡುತ್ತೆ, ಮಕ್ಕಳನ್ನು ಕರೆಯುತ್ತದೆ. ತುಮ್ಹೇ ದೇಖ್ಕರ್ ಮುझे ಬಹುತ್ ಬಡಿ ಪ್ರಸನ್ನತಾ ಹೋತಿ ಹೈ. ತುಮ್ಹೇ ಮೀನ್ಸ್ ಮಕ್ಕಳನ್ನು ನೋಡಿ ಈ ಒಂದು ಮರಕ್ಕೆ ಏನಾಗುತ್ತೆ, ಬಹಳಷ್ಟು ಸಂತೋಷವಾಗುತ್ತದೆ ಹೌದಾ. ಪ್ರಸನ್ನತಾ ಹೋತಿ ಹೈ, ಸಂತೋಷವಾಗುತ್ತದೆ. और आगे बढ़कर कहता है, मैं तुम्हें अपनी कहानी सुनाता हूँ. ನಾನು ನಿಮಗೆಲ್ಲರಿಗೂ ಒಂದು ಕಹಾನಿ ಮೀನ್ಸ್ ಸ್ಟೋರಿ ಯಾನಿಕಿ ಕಥೆಯನ್ನು ನಾನು ಹೇಳುತ್ತೇನೆ. ಸುನಾತ ಅಂದರೆ ಹೇಳುತ್ತೇನೆ ಅಂತ ಅರ್ಥ. ನಾನು ನಿಮಗೆ ನನ್ನ ಕಥೆಯನ್ನು ಹೇಳುತ್ತೇನೆ ಅಂತೇಳಿ ಈ ಒಂದು ಮರ ಮಕ್ಕಳನ್ನು ಕರೆಯುತ್ತದೆ. तो बच्चों, अब इस पेड़ की कहानी क्या है? पेड़ ने बच्चों को कौन सी कहानी सुनाती है? अपनी ही कहानी सुनाता है. यानी कि ಮಕ್ಕಳೇ, ಈ ಒಂದು ಮರ ಏನು ಮಾಡುತ್ತೆ, ಯಾವ ಕಥೆನ ಮಕ್ಕಳಿಗೆ ನಿಮಗೆ ತಿಳಿಸುತ್ತದೆಯಪ್ಪ ಅಂತಂದರೆ ತನ್ನದೇ ತನ್ನದೇ ಒಂದು ಕಥೆಗಳ ಅಂದರೆ ತಾನು ಯಾರು, ತಾನು ಯಾವ ರೀತಿ ಬೆಳೆದು ದೊಡ್ಡವನಾಗ್ತೇನೆ, ತಾನು ಬೇರೆಯವರಿಗೆ ಯಾವ ರೀತಿಯಾಗಿ ಸಹಾಯವಾಗ್ತೇನೆ ಅನ್ನೋದನ್ನು ಈ ಒಂದು ಕಥೆಯನ್ನು ಏನು ಮಾಡುತ್ತೆ, ಮರ ಮಕ್ಕಳಿಗೆ ತಿಳಿಸುತ್ತದೆ. ಆದರೆ ಆ ಒಂದು ಮರದ ಕತೆ ಏನಂತ ನಾವೀಗ ನೋಡೋಣವಾ. ಅಗಲಾ ಹೇ, तो बच्चों सुनो मेरी कहानी. देखो मेरे 3 हिस्से होते हैं. यानी कि पेड़ कहता है बच्चों से, देखो मेरे 3 हिस्से होते हैं. ನೋಡಿ ಮಕ್ಕಳೇ, ನನ್ನ 3 ಭಾಗಗಳಾಗಿ ಇರುತ್ತವೆ. पहला पत्ते और टहनियाँ, दूसरा तना और तीसरा ಜಡೆ. ಮೊದಲನೆಯ ಭಾಗ ಯಾವುದಪ್ಪ ಅಂದರೆ ಎಲೆ ಮತ್ತು ಟಹನಿಯಾ ಮೀನ್ಸ್ ಈ ಒಂದು ರೆಂಬೆಗಳು ಅಂತ ಅರ್ಥ ಹೌದಾ. ಮೊದಲನೇ ನನಗೆ 3 ಭಾಗಗಳು ಹೌದಾ. 3 ಭಾಗಗಳಿಂದ ನಾನು ಕೂಡಿರುತ್ತೇನೆ. ಮೊದಲನೇ ಭಾಗ ಯಾವುದಪ್ಪ ಅಂತಂದರೆ ಪತ್ತೆ ಔರ್ ಟಹನಿಯಾ. ಪತ್ತೆ ಅಂದರೆ ಎಲೆ ಮತ್ತು ರೆಂಬೆಗಳು. ಅಂದರೆ ಫಸ್ಟು ನಾವು ಈ ಒಂದು ಸಸಿಯನ್ನು ನೆಡಬೇಕಪ್ಪ ಅಂತಂದರೆ ಮೊದಲನೇದಾಗಿ ಆ ಒಂದು ಬೇರಿನಿಂದ ಮೊದಲನೇದಾಗಿ ಚಿಗುವುದು ಯಾವುದಪ್ಪ ಅಂದರೆ ಎಲೆ ಫಸ್ಟ್ ಬರುತ್ತೆ. ಆಮೇಲೆ ಆ ಎಲೆಯಿಂದ ರೆಂಬೆ ಕೊಂಬೆಗಳು ಬರ್ತವೆ. दूसरा है तना और तीसरा जड़े.
ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಬರ್ತೈತೆ. ಹೌದಾ. ಎರಡನೇದು ತನ ಅಂತಂದರೆ ಈ ಒಂದು ಕಾಂಡ ಅಂತ ನಾವಿಲ್ಲಿ ಹೇಳ್ತೀವಿ. ತನ ಅಂತಂದರೆ ಕಾಂಡ, ವೃಕ್ಷಕ್ಕೆ ನೀಚೆ ವಾಲ ಭಾಗ್ ಜಿಸ್ಮೆ ಡಾಲಿಯಾ ನಹಿ ಹೋತಿ. ಅಂದರೆ ಈ ಒಂದು ವೃಕ್ಷದ ಕೆಳಗಡೆ ಇರುತ್ತದಲ್ಲ ಅದನ್ನೇ ನಾವು ತನ ಅಂತ ಹೇಳ್ತೀವಿ. ಅಲ್ಲಿ ಯಾವುದೇ ರೀತಿಯ ಏನಪ್ಪ ಅಂದರೆ ರೆಂಬೆ ಕೊಂಬೆಗಳು ಇರಲ್ಲ. ಹೀಗಾಗಿ ಅದನ್ನು ತನ ಅಂತ ನಾವಿಲ್ಲಿ ಕರೆಯುತ್ತೇವೆ. और ತೀಸರಾ ಹೇ ಜಡೆ. ಮೂರನೇ ಭಾಗ ಏನಪ್ಪ ಅಂದರೆ ಜಡೆ ಮೀನ್ಸ್ ಬೇರು ಅಂತ ಅರ್ಥ. ಹೌದಾ. ಬೇರು ಅಂತ ನಾವಿಲ್ಲಿ ಜಡೆಯನ್ನು ಕರಿತೀವಿ. ಮೈ ಜಡೋ ಸೆ ಪಾನಿ ಚೂಸ್ ಲೇತಾ ಹೂँ. ಯಾನಿಕಿ ಜಡೋ ಮೀನ್ಸ್ ಬೇರು. ಹೌದಾ. ಈ ನಾವು ಒಂದು ಗಿಡಕ್ಕೆ ನೀರು ಎಲ್ಲಿಂದ ನೀರಿನ ಒಂದು ಸಪ್ಲೈ ಆಗುತ್ತಪ್ಪ, ನೀರು ಹೀರಿಕೊಳ್ಳುತ್ತೆ ಅಂದರೆ ಬೇರಿನಿಂದ. ಒಂದು ಚಿಕ್ಕ ಸಸಿಯನ್ನು ನಾವು ನೆಟ್ಟಾಗ ಅದಕ್ಕೆ ನೀರು ಹಾಕಿ ಪಾಲನೆ ಮಾಡಿದ್ರೆ ಅದು ಏನಾಗುತ್ತೆ, ಬೆಳೆದು ದೊಡ್ಡ ಒಂದು ಮರವಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಅದಕ್ಕೆ ನೀರು ಎಲ್ಲಿಂದ ಅದು ಹೀರಿಕೊಳ್ಳುತ್ತೆ ಅಂತಂದರೆ ಜಡೋಸೆ, ಯಾನಿಕಿ ಈ ಒಂದು ಬೇರಿನಿಂದ ನೀರು ಹೀರಿಕೊಳ್ಳುತ್ತದೆ. ಮೈ ಜಡೋ ಸೆ ಪಾನಿ ಚೂಸ್ ಲೇತಾ ಹೂँ. ನಾನು ಬೇರಿನಿಂದ ನೀರನ್ನು ಹೀರಿಕೊಳ್ಳುತ್ತೇನೆ. वैसे ही आगे बढ़कर कहता है पेड़ बच्चों को पत्तों के जरिए, यानी कि पत्तों के जरिए मैं हवा में सांस लेता हूँ. ಅಂದರೆ ಈ ಒಂದು ಎಲೆಗಳಿಂದ, ಪತ್ತೋಂಕೆ ಜರಿಯೆ ಅಂತಂದರೆ ಎಲೆಗಳಿಂದ ಈ ಒಂದು ಸಾನ್ಸ್ ಮೀನ್ಸ್ ಉಸಿರಾಟವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಮಕ್ಕಳಿಗೆ ಹೇಳುತ್ತೆ ನೋಡ್ರಿ. ಹೌದಾ. ಗಿಡ ಮರ ಹೇಗಪ್ಪ, ಅವು ಹೆಂಗೆ ಉಸಿರಾಡ್ತವೆ, ಅವಕ್ಕೇನು ನೀರು ಹಾಕಿದ್ರಷ್ಟೇ ಅವು ಬೆಳೆದು ದೊಡ್ಡವಾತ, ಆ ರೀತಿ ಅಲ್ಲ, ಅವಕ್ಕೂ ಸಹ ಒಂದು ಜೀವವಿದೆ ಅಂತ. ಆ ಒಂದು ಗಿಡ ಮರಗಳಿಗೂ ಸಹ ಜೀವವಿದೆ ಅಂತ ವಿಜ್ಞಾನಿಗಳು ಸಹ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಗಿಡ ಮಕ್ಕಳಿಗೆ ಹೇಳುತ್ತೆ. ಏನು ಹೇಳುತ್ತಪ್ಪ ಅಂದರೆ ಪತ್ತೋಂಕೆ ಜರಿಯೆ ಮೈ ಹವಾ ಮೇ ಸಾಸ್ ಲೇತಾ ಹೂँ. ಎಲೆಗಳ ಮೂಲಕ ನಾನು ಗಾಳಿಯಲ್ಲಿ ಏನು ಮಾಡ್ತೇನೆ, ಉಸಿರಾಟವನ್ನು ತೆಗೆದುಕೊಳ್ಳುತ್ತೇನೆ ಅಂಥೇಳಿ ಆ ಒಂದು ಮರ ಏನು ಮಾಡುತ್ತೆ, ಈ ಒಂದು ಮಕ್ಕಳಿಗೆ ತಿಳಿಸುತ್ತದೆ. ತನ್ನ ಒಂದು ಕಥೆಯನ್ನು ಮಕ್ಕಳಿಗೆ ತಿಳಿಸುತ್ತದೆ. मेरे कई भाई है जिनके नाम इस तरह है. यानी कि आपके भी भाई बहन रहते हैं ना बच्चों. सभी इंसान के लिए भाई बहन रहते हैं. ಅಂದರೆ ನಿಮ್ಮ ಒಂದು ಅಣ್ಣಂದಿರು ತಮ್ಮಂದಿರು ಸಹ ನಿಮಗಿರ್ತಾರಲ್ಲ, ಅದೇ ರೀತಿ ಗಿಡಕ್ಕೂ ಸಹ ಅಣ್ಣ ತಮ್ಮಂದಿರು ಸಹ ಮರ ಗಿಡಗಳು ಸಹ ಇದ್ದಾವೆ ಅಂಥೇಳಿ ಆ ಒಂದು ಮರ ಏನು ಮಾಡುತ್ತೆ, ಎಲ್ಲ ತನ್ನ ಅಣ್ಣಂದಿರನ್ನು ತಮ್ಮಂದಿರನ್ನು ಪರಿಚಯವನ್ನು ಮಾಡಿಕೊಡುತ್ತೆ. ಯಾರಪ್ಪ ಅಣ್ಣಂದಿರು ತಮ್ಮಂದಿರು ಅಂತಂದರೆ ಪಹಲಾ ಹೇ ಬರ್ಗದ್ और पीपल का पेड़. ಬರ್ಗದ್ ಮೀನ್ಸ್ ಈ ಒಂದು ಅರಳಿ ಮರ, ಪೀಪಲ್ ಕಾ ಪೇಡ್ और ಪೀಪಲ್ ಅಂದರೆ ಆಲದ ಮರ, ಆಮ್ ಅಂದರೆ ಮಾವಿನ ಮರ, ಇಮ್ಲಿ ಅಂದರೆ ಈ ಒಂದು ಹುಣಸೆ ಹಣ್ಣಿನ ಮರ, ಆಬ್ನೂಸ್ ಮೀನ್ಸ್ ಹಲಸೆ ಹಣ್ಣಿನ ಮರ, ಕಟ್ಹಲ್ ಅಂತಂದರೆ ದೇವದಾರ್ ಮರ ಅಂತ. ಹೌದಾ. ಕಟ್ಹಲ್ ये सभी भी पेड़ के भाई है बच्चों. ಇವೆಲ್ಲವೂ ಏನಪ್ಪ ಅಂತಂದರೆ ಎಲ್ಲ ಗಿಡ ಮರಗಳು ಆ ಒಂದು ಗಿಡದ ಮರದ ಅಣ್ಣ ತಮ್ಮಂದಿರಾಗಿದ್ದಾವೆ ಅಂಥೇಳಿ ನಾವಿಲ್ಲಿ ಹೇಳ್ತೀವಿ. ನಮ್ಮ ಒಂದು ರಾಷ್ಟ್ರೀಯ ಮರ ಬನಿಯನ್ ಟ್ರೀ, ಯಾನಿಕಿ ಪೀಪಲ್ ಕಾ ಪೇಡ್ ರಾಷ್ಟ್ರೀಯ ಒಂದು ಮರ ಅಂಥೇಳಿ ನಾವು ಈ ಒಂದು ಬನಿಯನ್ ಟ್ರೀಯನ್ನು ಹೇಳುತ್ತೇವೆ, ಪೀಪಲ್ ಕಾ ಪೇಡ್. और वैसे ही दूसरा है देवदार आदि. ये सभी भी इनके कौन है, भाई है, जो इन्होंने उसी तरह अपने पेड़ के तरह यही भी सांस लेते हैं और बहुत सारे उपयोग हम कर सकते हैं. और आगे बढ़कर कहता है आदमी मुझे तोड़ता है. ये कहाँ पर है, इस पर है. देखो बच्चों, आदमी मुझे
तोड़ता है, मुझे काटता है। देखो बच्चों, आदमी अपने स्वार्थ के लिए यानी कि जो भी घर बनाने के लिए आदमी क्या करता है, पेड़ को तोड़ता है और उसके ज़रिए अपना घर बनाता है। पेड़ को तोड़ने से बहुत सारे हानि है, लेकिन आदमी अपने स्वार्थ के लिए पेड़ को तोड़ता है। और मुझे काटता है, लकड़ियों के लिए पेड़ को आदमी काटता है ಅಂದರೆ ಮನುಷ್ಯ ಏನು ಮಾಡ್ತಾನೆ, ತನ್ನ ಒಂದು ಸ್ವಾರ್ಥಕ್ಕೆ ಈ ಒಂದು ಮರ ಗಿಡಗಳನ್ನು ಏನು ಮಾಡ್ತಾನೆ, ಆ ಒಂದು ಕಟ್ ಮಾಡ್ತಾನೆ ಅಂದರೆ ಕಡಿಯುತ್ತಾನೆ ಅಂತ. ಹೌದಾ? ಈಗ ಒಂದು ಮನೆಯನ್ನು ಕಟ್ಟಬೇಕಪ್ಪ ಅಂದರೆ ಅಲ್ಲಿದ್ದಂಥ ಗಿಡ ಮರಗಳೆಲ್ಲವನ್ನು ತೆಗೆದು ಬಿಸಾಕಿ ಅಲ್ಲಿ ತನ್ನ ಒಂದು ಮನೆಯನ್ನು ನಿರ್ಮಾಣವನ್ನು ಮಾಡ್ತಾನೆ ಮನುಷ್ಯ. ಆದರೆ ಮನುಷ್ಯನ ಈ ಒಂದು ಸ್ವಾರ್ಥಕ್ಕೆ ಮರ ಗಿಡಗಳಲ್ಲಿ ವಾಸ ಮಾಡುತ್ತಿರುವಂಥ ಎಲ್ಲ ಪಕ್ಷಿಗಳು ಸಹ ಏನಾಗ್ತವೆ, ಸರ್ವನಾಶವಾಗ್ತವೆ. ಅದೇ ರೀತಿ ಮನುಷ್ಯ ಈ ಕಟ್ಟಿಗೆಗಳನ್ನು ಉರುವಲಾಗಿ ಪಡೆಯಬೇಕು, ಉರಿಯೋಕ್ಕೆ ಬೇಕಪ್ಪ, ಸೌದೆಯಾಗಿ ಬಳಸ್ಬೇಕಂತೇಳಿ ಮರ ಗಿಡಗಳನ್ನು ಸಹ ಕಡಿಯುತ್ತಾನೆ ಅಂತೇಳಿ ಏನು ಮಾಡುತ್ತೆ ಆ ಒಂದು ಮರ ಈ ಒಂದು ಮಕ್ಕಳಿಗೆ ತಿಳಿಸುತ್ತದೆ. ಪರಂತು ಉಸ್ಕಿ ಭಲಾಯಿ ಕೆ ಲಿಯೆ ಮೈ ವಹಾ ಸಬ್ ಬರ್ದಾಶ್ತ್ ಕರ್ತಾ ಹೂँ. ನೋಡಿ, ಆ ಒಂದು ಮನುಷ್ಯನ ಒಳ್ಳೆಯದಕ್ಕಾಗಿ ನಾನು ಎಲ್ಲವನ್ನು ಸಹಿಸಿಕೊಳ್ಳುತ್ತೇನೆ ಅಂತೇಳಿ ಮರ ಏನು ಮಾಡುತ್ತೆ, ಹೇಳುತ್ತದೆ. ಬರ್ದಾಶ್ತ್ ಮೀನ್ಸ್ ಸಹಿಸಿಕೊಳ್ಳು ಅಂತ ಅರ್ಥ. और मुझे काट कर वहाँ अपना घर बनाता है. ನೋಡ್ರಿ, मुझे काट कर ಆದ್ಮಿ ಕ್ಯಾ ಕರ್ತಾ ಹೈ, ಅಪ್ನಾ ಘರ್ ಬನಾತಾ ಹೈ. ಮರ ಗಿಡಗಳನ್ನು ಏನು ಮಾಡಿ, ಕಟ್ ಮಾಡಿ ತನ್ನ ಒಂದು ಮನೆಯನ್ನು ಕಟ್ತಾನೆ. ತರಹಕ್ಕೆ ಉಪಕರಣ ಬನಾತಾ ಹೈ. ವಿವಿಧ ಉಪಕರಣಗಳನ್ನು ಸಹ ಮನುಷ್ಯ ಏನು ಮಾಡ್ತಾನೆ, ಬಳಸುತ್ತಾನೆ ಅಂಥೇಳಿ ಆ ಒಂದು ಮರ ಏನು ಮಾಡುತ್ತೆ, ಮಕ್ಕಳ ಮುಂದೆ ತನ್ನ ಒಂದು ನೋವನ್ನು ವ್ಯಕ್ತಪಡಿಸುತ್ತದೆ. ಈ ರೀತಿಯಾಗಿ ಮನುಷ್ಯನನ್ನು ಬಳಕೆಯನ್ನು ಮಾಡ್ಕೊತಾನೆ. ಆದರೂ ಸಹ ನಾನು ಎಲ್ಲವನ್ನು ಸಹಿಸ್ಕೊಳ್ಳುತ್ತೇನೆ, ಯಾರ ಮೇಲೂ ಸಹ ನಾನು ಕೋಪಗೊಳ್ಳುವುದಿಲ್ಲ, ಎಲ್ಲವನ್ನು ಸಹಿಸ್ಕೊಂಡು ನಾನೇನು ಮಾಡ್ತೀನಿ, ಅವರಿಗೆ ಸಹಾಯ ಮಾಡ್ತೀನಿ. ಭಲಾಯಿ, ತನ್ನ ಒಂದು ಒಳ್ಳೆಯದಕ್ಕಾಗಿ ನನ್ನನ್ನು ಬಳಸ್ಕೊಳ್ತಾರಲ್ಲ, ಅದೇ ನನ್ನ ಸಂತೋಷ. ನನಗೆ ತೊಂದರೆ ಆದರೂ ಸಹ ನಾನು ಎಲ್ಲವನ್ನು ಸಹಿಸಿಕೊಂಡು ಮುನ್ನಡೆಯುತ್ತೇನೆ ಅಂಥೇಳಿ ಮರ ಏನು ಮಾಡುತ್ತೆ, ಮಕ್ಕಳಿಗೆ ಹೇಳುತ್ತದೆ. कुछ पेड़ों की लकड़ियाँ जलाने के काम आती है. मैं सभी को अपने छाया देकर उनकी थकावट दूर करता हूँ. ನೋಡಿ ಮಕ್ಕಳೇ, ಕೆಲವೊಂದು ಈ ಒಂದು ಮರ ಗಿಡಗಳು, ಕೆಲವೊಂದು ಗಿಡಗಳಿರ್ತಾವಲ್ಲ, ಆ ಒಂದು ಗಿಡದ ಕಟ್ಟಿಗೆಗಳು ಉರುವಲಾಗಿ ನಾವು ಬಳಕೆಯನ್ನು ಮಾಡ್ತೀವಿ. ಬೇವಿನ ಗಿಡ, ಮಾವಿನ ಗಿಡ, ಅದೇ ರೀತಿ ಹುಣಸೆ ಹಣ್ಣಿನ ಗಿಡ, ಇವೆಲ್ಲ ಗಿಡಗಳನ್ನು ಒಂದು ಕಟ್ಟಿಗೆಗಳನ್ನು ಸೌದೆಯಾಗಿ, ಜಲಾನೆ ಕೆ ಲಿಯೆ ಕಾಮ್ ಅಂದರೆ ಸೌದೆಯಾಗಿ ಬಳಕೆಯನ್ನು ಮಾಡುತ್ತೇವೆ. इसको कहते हैं, लकड़ियों को हम जलाने का काम करते हैं. इस तरह से पेड़ क्या कहता है, बच्चों को कहता है. मैं सभी अपनी छाया देकर उनकी थकावट दूर करता हूँ. ಅಂದರೆ ನಾವೇ ಬಹಳಷ್ಟು ದಣಿವಾದಾಗ ಏನು ಮಾಡ್ತೀವಿ, ತಣ್ಣಗಿದೆಯಪ್ಪ ಒಂದು ನೆರಳು, ಅಲ್ಲಿ ಹೋಗಿ ನಾವು ಕುಳಿತುಕೊಳ್ಳೋಣ, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂಥೇಳಿ ನಾನು ಎಲ್ಲರಿಗೆ ಏನು ಮಾಡ್ತೀನಿ, ನೆರಳನ್ನು ಸಹ ಕೊಡುತ್ತೇನೆ ಅಂಥೇಳಿ ಏನು ಮಾಡುತ್ತೆ ಈ ಒಂದು ಮರ ಹೇಳುತ್ತದೆ. ಎಲ್ಲರೂ ಸಹ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂಥೇಳಿ ಮರ ನೆರಳನ್ನು ಸಹ ನಮಗೆ ಕೊಡುತ್ತೆ. ಹೌದಾ? ಮರಗಳಿಂದ ನಮಗೆ ಸಾಕಷ್ಟು ಉಪಯೋಗಗಳಿದ್ದಾವೆ. ನೆರಳು ಕೊಡುತ್ತೆ, ಹೂವು, ಹಣ್ಣು, ಕಾಯಿ, ಅದೇ ರೀತಿ ಎಲೆ, ಇವೆಲ್ಲವನ್ನು ಸಹ ನಾವು ಆ ಒಂದು ಮರದಿಂದ ಪಡೆದುಕೊಳ್ಳುತ್ತೆ. ಆದರೆ ನಾವು ಮರವನ್ನು ಏನು ಮಾಡಬೇಕು, ರಕ್ಷಣೆಯನ್ನು ಮಾಡುವಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು ಅಂಥೇಳಿ ಈ ಒಂದು ಪಾಠದ ಮೂಲಕ ನಮಗೆ ತಿಳಿದುಕೊಳ್ಳಬಹುದು. और आगे बढ़कर पेड़ कहता है, बच्चे मुझ पर पत्थर फेंकते हैं पर मैं उन पर गुस्सा नहीं करता. उन्हें अपने फल खिलाता हूँ. कुछ नटखट लड़के मेरे तने में अपना नाम खोदते हैं. उस समय मुझे पीड़ा होती है, लेकिन मैं कुछ नहीं बोलता, चुपचाप सह लेता हूँ.
ನೋಡಿರಿ ಮಕ್ಕಳೇ ನೀವು ಏನು ಮಾಡ್ತೀರಪ್ಪ ಅಂದರೆ ಒಂದು ಮರದ ಹತ್ತಿರ ಅಥವಾ ಮಾವಿನ ಹಣ್ಣಿನ ಗಿಡದ ಮರದ ಹತ್ತಿರ ಹೋಗಿರ್ತೀರಿ. ಅವಾಗ ಏನು ಮಾಡ್ತೀರಿ, ಆ ಹಣ್ಣನ್ನು ಕಿತ್ಕೊಳ್ಬೇಕಂತೇಳಿ ನೀವೇನು ಮಾಡ್ತೀರಿ, ಕಲ್ಲನ್ನು ಎಸಿತೀರಿ ಮರಕ್ಕೆ. ಕಲ್ಲನ್ನು ಎಸೆದಾಗಲೂ ಸಹ ಮಕ್ಕಳು ನನ್ನ ಮೇಲೆ ಕಲ್ಲನ್ನು ಎಸೆದಾಗಲೂ ಸಹ ನನಗೆ ಬಹಳಷ್ಟು ನೋವಾದ್ರೂ ಸಹ ನಾನು ಅವರ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳೋದಿಲ್ಲ. ಅದರ ಬದಲಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಆ ಒಂದು ಹಣ್ಣುಗಳನ್ನು ನಾನು ತಿನ್ನಲು ಕೊಡುತ್ತೇನೆ ಅಂಥೇಳಿ ಈ ಒಂದು ಮರ ಏನು ಮಾಡುತ್ತೆ, ಮಕ್ಕಳಿಗೆ ಹೇಳುತ್ತದೆ. ಕುಚ್ ನಟ್ಕಟ್ ಲಡ್ಕೆ ಅಂದರೆ ನಟ್ಕಟ್ ಮೀನ್ಸ್ ತುಂಟಾಟದ ಹುಡುಗರು ಏನು ಮಾಡ್ತಾರೆ, ಆ ಒಂದು ಮರದ ಮೇಲೆ ಕಾಂಡದ ಭಾಗ ಇರುತ್ತಲ್ಲ ಅಲ್ಲಿ ತಮ್ಮ ಒಂದು ಹೆಸರನ್ನು ಬರೀತಾರೆ. ಅದೇ ರೀತಿ ಉಸ್ ಸಮಯ ಮುಜೆ ಪೀಡಾ ಹೋತಿ, ಆ ಒಂದು ಕಾಂಡವನ್ನು ಏನು ಮಾಡ್ತಿರ್ತಾರಪ್ಪ ಅಂತಂದರೆ ಅದನ್ನು ಒಂದು ಕಾಂಡ ತೆಗೆದು ಅದನ್ನು ನೀಟಾಗಿ ಹೆಸರನ್ನು ಬರಿತಿರ್ತಾರೆ. ಅದರಿಂದ ಮರಕ್ಕೆ ಏನಾಗುತ್ತೆ, ಬಹಳಷ್ಟು ನೋವು ಉಂಟಾಗುತ್ತೆ. ವೈಸೆ ಹಿ ಲೇಕಿನ್ ಮೈ ಕುಚ್ ನಹಿ ಬೋಲ್ತಾ ಚುಪ್ ಚಾಪ್ ಸಹ ಲೇತಾ ಹೂಂ. ಆದರೆ ನಾನು ಏನನ್ನೂ ಹೇಳುವುದಿಲ್ಲ, ಬಹಳಷ್ಟು ನಿಧಾನವಾಗಿ ನಾನು ಅವ್ರೇನು ಕೆಲಸ ಮಾಡ್ತಾರೆ ಅವೆಲ್ಲವನ್ನು ನಾನು ಸಹಿಸ್ಕೊಳ್ತೇನೆ ಅಂಥೇಳಿ ಈ ಒಂದು ಮರ ಏನು ಮಾಡುತ್ತೆ, ಮಕ್ಕಳಿಗೆ ತನ್ನ ಒಂದು ಕಥೆಯನ್ನು ಹೇಳುತ್ತದೆ. ಇಸ್ ತರಹ ಕ್ಯಾ ಬಚ್ಚೆ ಕ್ಯಾ ಬಡೆ ಮೈ ಸಬ್ಕಾ ಕಾಮ್ ಆತಾ ಹೂಂ. ಇದೇ ರೀತಿಯಾಗಿ ನಾನು ದೊಡ್ಡವರು ಸಣ್ಣವರು ಮಕ್ಕಳು ವೃದ್ಧರು ಇವರೆಲ್ಲರಿಗೂ ಸಹ ನಾನು ಎಲ್ಲರಿಗೂ ಸಹಾಯವನ್ನು ಮಾಡ್ತೇನೆ, ಎಲ್ಲರಿಗೂ ಸಹ ನಾನು ಕೆಲಸಕ್ಕೆ ಬರುತ್ತೇನೆ ಅಂಥೇಳಿ ಆ ಒಂದು ಮರ ಮಕ್ಕಳನ್ನು ಹೇಳುತ್ತೆ. ಹೀಗಾಗಿ इसलिए तो बच्चों तुम परिसर की संरक्षण करना तुम्हारा आद्य कर्तव्य है. परिसर के बारे में आपको परिसर के रक्षण के लिए परीक्षण के महत्व के बारे में आप इस पाठ से सीख लिए है. ಅಂದರೆ ಈ ಒಂದು ಮಕ್ಕಳು ನೀವೇನು ಮಾಡಬೇಕಪ್ಪ ಅಂದರೆ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಪರಿಸರ ಯಾವ ರೀತಿಯಾಗಿ ನಮಗೆ ಸಹಾಯ ಮಾಡುತ್ತದೆ ಅನ್ನೋದನ್ನು ನಾವು ಮನಗಾಣ್ಕೊಂಡು ಏನು ಮಾಡಬೇಕು, ಪರಿಸರದ ಒಂದು ರಕ್ಷಣೆಯನ್ನು ನಾವು ಮಾಡಬೇಕು. ಅದರಿಂದ ನಮಗೆ ಸಾಕಷ್ಟು ಉಪಯೋಗಗಳಿವೆ. ಶುದ್ಧವಾದ ಆಕ್ಸಿಜನ್ ಸಹ ಸಿಗುತ್ತೆ, ಅದೇ ರೀತಿ ಮಳೆಯೂ ಸಹ ಬರುತ್ತದೆ. ಅದೇ ರೀತಿ ನಾವು ದಣಿವಾಗಿ ಬಂದು ಮರದ ಕೆಳಗಡೆ ಕೂತ್ಕೊಂಡ್ರೆ ಭಾಳಷ್ಟು ತಂಪಾದ ಒಂದು ಗಾಳಿಯನ್ನು ಬೀಸುತ್ತದೆ, ದಣಿವನ್ನು ಆರಿಸ್ಕೊಳ್ಬೋದು, ನೆರಳನ್ನು ಸಹ ಅದು ನಮಗೆ ನೀಡುತ್ತೆ. ಹೀಗಾಗಿ ಮರಗಳನ್ನು ನಾವು ರಕ್ಷಣೆಯನ್ನು ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂಥೇಳಿ ಈ ಒಂದು ಸುನೋ ಮೇರಿ ಕಹಾನಿ ಅನ್ನುವ ಒಂದು ಪಾಠದ ಮೂಲಕ ನಾವು ತಿಳಿದುಕೊಳ್ಳಬಹುದು. तो बच्चों आप सभी भी इस पाठ को अच्छे तरह से समझ लीजिए है ना बच्चों. तो अब हम आगे बढ़कर इस पाठ के कुछ शब्दार्थ देखेंगे. ಮಕ್ಕಳೇ, ಈ ಒಂದು ಪಾಠವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊತೀನಿ. ಅದೇ ರೀತಿ ಈ ಒಂದು ಪಾಠದ ಕೆಲವೊಂದು ಶಬ್ದಾರ್ಥಗಳನ್ನು ನಾವು ತಿಳಿದುಕೊಳ್ಳೋಣ. ಪಹಲಾ ಹೇ ಛಾಯಾ और ಛಾಯಾ ಮೀನ್ಸ್ ಛಾವ್ ಅಂದರೆ ನೆರಳು ಅಂತ. ಪ್ರಸನ್ನತಾ ಅಂದರೆ ಖುಷಿ ಸಂತೋಷ. ಹಿಸ್ಸಾ ಅಂದರೆ ಭಾಗ್ ಹಿಸ್ಸಾ ಅಂದರೆ ಭಾಗ ಅಂತ. तना ಅಂದರೆ ವೃಕ್ಷ ಕಾ ನೀಚೆ ವಾಲಾ ಭಾಗ್ ಕೋ ಜಿಸ್ಮೆ ಡಾಲಿಯಾ ನಹಿ ಹೋತಿ, ಅಂದರೆ ಯಾವುದೇ ರೀತಿಯ ರೆಂಬೆ ಕೊಂಬೆಗಳು ಇರಲಾರದೆ ಇರುವಂಥ ಒಂದು ಸ್ಥಿತಿಯನ್ನು ತನ ಕಾಂಡ ಅಂತ ನಾವು ಕರಿತೀವಿ. वैसे ही जड़े ಅಂದರೆ ಬೇರು. वृक्ष का भाग जो ಭೂಮಿ में फैला रहता है, ಅಂದರೆ ಭೂಮಿಯಲ್ಲಿ ಹರಡಿಕೊಂಡಿರ್ತವೆ, ಅಂದರೆ ಬೇರುಗಳು ಭೂಮಿಯಲ್ಲಿ ಹರಡಿಕೊಂಡಿರ್ತವೆ. ಅದನ್ನು ಜಡೆ ಅಂತ ನಾವಿಲ್ಲಿ ಕರಿತೀವಿ. ಚೂಸನ ಏನಕ್ಕೆ ರಸಲೇನ ಅಂದರೆ ಹೀರಿಕೊಳ್ಳುವಂತ ಅರ್ಥ. ಜರಿಯೆ ಅಂದರೆ ದ್ವಾರ, ಅದರ ಒಂದು ದ್ವಾರದ ಮೂಲಕ, ಎಲೆಯ ಒಂದು ಸಹಾಯದ ಮೂಲಕ ಅಂತ. ಭಲಾಯಿ ಅಚ್ಚಾಯಿ ಅಂದರೆ ಒಳ್ಳೆಯತನ. ಟಹನಿಯಾ ಶಾಖಾಯಿ ಅಂದರೆ ಕೊಂಬೆಗಳು, ರೆಂಬೆ ಕೊಂಬೆಗಳು ಅಂತ ನಾವಿಲ್ಲಿ ಕರಿತೇವೆ. ತೋ ಬರ್ದಾಶ್ ಏನಕ್ಕೆ ಸಹನ್ ಕರ್ನ, ಸಹಿಸಿಕೊಳ್ಳು. ಬರ್ದಾಶ್ ಅಂದರೆ ಸಹಿಸಿಕೊಳ್ಳು. तो बच्चों आपका इस पाठ का बहुत अच्छे से समझ में आया होगा ना. तो आपका
HW में आप शब्दार्थ लिखिए। HW शब्दार्थ को लिखिए अपने HW में और इस पाठ को अच्छे तरह से पढ़ो और इस पाठ को एक बार आपके HW नोट्स में लिखिए। इस पाठ को HW नोट्स में लिखिए, उसके साथ साथ इस पाठ के ಶಬ್ದಾರ್ಥ को भी लिखिए। ಈ ಪಾಠವನ್ನು ನಿಮ್ಮ HW ನೋಟ್ಸಲ್ಲಿ ಬರೆಯೋದರ ಜೊತೆಗೆ ಶಬ್ದಾರ್ಥವನ್ನು HW ನೋಟ್ಸ್ನಲ್ಲಿ बरेरी। तो बच्चों इस पाठ के प्रश्न उत्तर मैं अगली कक्षा में देती हूँ। उस तरह के लिए आप सभी को ಧನ್ಯವಾದ। ಅಂದರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ತರಗತಿಯಲ್ಲಿ ಕೊಡುತ್ತೇನೆ। ಅಲ್ಲಿಯವರೆಗೂ धन्यवादಗಳು। आप सभी को धन्यवाद बच्चों।